ಎಲ್ಲರಿಗೂ ನಮಸ್ಕಾರ. 8ನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ 2022 ಇತಿಹಾಸ ವಿಭಾಗದ ಅಧ್ಯಾಯ ಆಧಾರಗಳು. ಈ ಅಧ್ಯಾಯದ 1 ಅಂಕದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಇದು ಪರೀಕ್ಷೆ ದೃಷ್ಟಿಯಿಂದ ಅತಿ ಮುಖ್ಯವಾದ ವಿಡಿಯೋ. ಆಧಾರ ಎಂದರೇನು? ಚರಿತ್ರೆಯ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳನ್ನು ಆಧಾರ ಎನ್ನುವರು. ಚರಿತ್ರೆಯ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳನ್ನು ಆಧಾರ ಎನ್ನುವರು. ಆಧಾರದ 2 ವಿಧಗಳು ಯಾವುವು? ಸಾಹಿತ್ಯ ಆಧಾರಗಳು, ಪ್ರಾಕ್ತನ ಆಧಾರಗಳು. ಸಾಹಿತ್ಯ ಆಧಾರದ 2 ವಿಧಗಳು ಯಾವುವು? ದೇಶೀಯ ಸಾಹಿತ್ಯ, ವಿದೇಶಿ ಸಾಹಿತ್ಯ. ಪ್ರಾಕ್ತನ ಆಧಾರದ 3 ವಿಧಗಳು ಯಾವುವು? ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು. ಸಾಹಿತ್ಯ ಆಧಾರ ಎಂದರೇನು? ಬರವಣಿಗೆಯ ರೂಪದಲ್ಲಿರುವ ಆಧಾರಗಳನ್ನು ಸಾಹಿತ್ಯ ಆಧಾರ ಎನ್ನುವರು. ಅಂದರೆ ಪುಸ್ತಕದ ರೂಪದಲ್ಲಿ ಬರೆದಿಟ್ಟಿರ್ತಾರೆ. ಪ್ರಾಕ್ತನ ಆಧಾರ ಎಂದರೇನು? ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಿರುವ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಮಡಿಕೆ ಕುಡಿಕೆ ಹಾಗೂ ಇನ್ನಿತರ ಪಳೆಯುಳಿಕೆಗಳನ್ನು ಪ್ರಾಕ್ತನ ಆಧಾರ ಎನ್ನುವರು. ಇನ್ನಿತರ ಪಳೆಯುಳಿಕೆಗಳನ್ನು ಪ್ರಾಕ್ತನ ಆಧಾರ ಎನ್ನುವರು. ದೇಶೀಯ ಸಾಹಿತ್ಯ ಎಂದರೇನು? ಭಾರತೀಯರಿಂದಲೇ ರಚನೆಯಾಗಿರುವ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಎನ್ನುವರು. ವಿದೇಶಿ ಸಾಹಿತ್ಯ ಎಂದರೇನು? ವಿದೇಶಿಗರಿಂದ ರಚಿತವಾದ ಸಾಹಿತ್ಯವನ್ನು ವಿದೇಶಿ ಸಾಹಿತ್ಯ ಎನ್ನುವರು. ಅಂದರೆ ಬೇರೆ ದೇಶದವರು ಪ್ರವಾಸಕ್ಕಾಗಲಿ ರಾಯಭಾರಿಗಳಾಗಿ ಬಂದಿರಬಹುದು. ಸೊ ಅವರು ರಚಿಸಿದ ಗ್ರಂಥಗಳು. ಶಾಸನಗಳು ಎಂದರೇನು? ಕಲ್ಲು, ಬಂಡೆ, ಲೋಹ ಮೊದಲಾದ ದೀರ್ಘಕಾಲ ಬಾಳಿಕೆ ಬರುವ ವಸ್ತುಗಳ ಮೇಲೆ ಬರೆಯಲ್ಪಟ್ಟ ಬರಹವನ್ನು ಶಾಸನಗಳು ಎನ್ನುವರು. ಕನ್ನಡದ ಮೊದಲ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಹಲ್ಮಿಡಿ ಶಾಸನ ಯಾರ ಕಾಲಾವಧಿಯಲ್ಲಿ ರಚಿತವಾಗಿದೆ? ಕದಂಬರ ಅರಸ ಕಾಕುತ್ಸವರ್ಮ. ಕಾಕುತ್ಸವರ್ಮನ ಕಾಲಾವಧಿಯಲ್ಲಿ ಹಲ್ಮಿಡಿ ಶಾಸನವನ್ನು ಬರೆಸ್ತಾರೆ. ಶಾಸನಗಳ ಪಿತಾಮಹ ಯಾರು? ಅಶೋಕ. ಭಾರತ ದೇಶದಲ್ಲಿ ಅತಿ ಹೆಚ್ಚು ಶಾಸನಗಳನ್ನು ಬರೆಸಿರ್ತಕ್ಕಂಥ ವ್ಯಕ್ತಿ ಯಾರೆಂದರೆ ಅಶೋಕ. ಅಶೋಕನ ಬಹುತೇಕ ಶಾಸನಗಳು ಯಾವ ಭಾಷೆಯಲ್ಲಿವೆ? ಬ್ರಾಹ್ಮಿ ಮತ್ತು ಪ್ರಾಕೃತ ಭಾಷೆಗಳಲ್ಲಿವೆ. ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆಗಳೇನು? ನೋಡಿ, ಇಲ್ಲಿ ದೇಶೀಯ ಸಾಹಿತ್ಯಕ್ಕೆ ಸಂಬಂಧಿಸಿರ್ತಕ್ಕಂತೆ ಒಂದಿಷ್ಟು ಗ್ರಂಥಗಳಿದ್ದಾವೆ. ಒಂದು ಸೈಡು ಕವಿಗಳನ್ನು ಮಾಡೋಣ, ಒಂದು ಸೈಡು ಕೃತಿಗಳನ್ನು ಮಾಡೋಣ. ವಿಶಾಖದತ್ತ ಮುದ್ರಾ ರಾಕ್ಷಸ ಅನ್ನೋ ಕೃತಿಯನ್ನು ಬರೀತಾನೆ. ಕಲ್ಲನ ರಾಜತರಂಗಿಣಿ, ಅಶ್ವಘೋಷ ಬುದ್ಧಚರಿತ, ಕೌಟಿಲ್ಯ ಅರ್ಥಶಾಸ್ತ್ರ, ಶ್ರೀವಿಜಯ ಕವಿರಾಜ ಮಾರ್ಗ. ಇಲ್ಲಿ ಪ್ರಶ್ನೆ ಹೇಗೆ ಕೇಳ್ತಾನೆ ಅಂದರೆ, ಮುದ್ರಾ ರಾಕ್ಷಸ ಕೃತಿಯನ್ನು ಬರೆದವರು ಯಾರು? ವಿಶಾಖದತ್ತ. ರಾಜತರಂಗಿಣಿ ಕೃತಿಯನ್ನು ಬರೆದವರು ಯಾರು? ಕಲ್ಲನ. ಬುದ್ಧಚರಿತ ಬರೆದವರು ಯಾರು? ಅಶ್ವಘೋಷ. ಅರ್ಥಶಾಸ್ತ್ರ ಬರೆದವರು ಕೌಟಿಲ್ಯ. ಕವಿರಾಜ ಮಾರ್ಗ ಬರೆದವರು ಯಾರು ಅಂತ ಕೇಳ್ತಾರೆ? ಶ್ರೀವಿಜಯ. ನೆಕ್ಸ್ಟು, ವಿದೇಶಿಯ ಸಾಹಿತ್ಯಕ್ಕೆ ಉದಾಹರಣೆಗಳೇನು? ಇಲ್ಲಿ ವಿದೇಶಿ ಸಾಹಿತ್ಯದ ಉದಾಹರಣೆಗಳನ್ನು ಕೂಡ ಒಂದು ಸೈಡು ಕವಿಗಳು, ಮತ್ತೊಂದು ಸೈಡು ಕೃತಿಗಳು. ಮೆಗಾಸ್ತನೀಸ್ ಇಂಡಿಕಾ ಗ್ರಂಥವನ್ನು ಬರೀತಾನೆ. ಪಾಯಿಯಾನ್ ಗೋಕೋಕಿ ಅನ್ನೋ ಒಂದು ಗ್ರಂಥವನ್ನು ಬರೀತಾನೆ. ಹುಯೆನ್ಸಾಂಗ್ ಸಿಯುಕಿ ಅನ್ನೋ ಗ್ರಂಥವನ್ನು ಬರೀತಾರೆ. ಸೊ ಇಲ್ಲಿ ಪ್ರಶ್ನೆಗಳು ಹೇಗೆ ಬರುತ್ತೆ ಅಂದರೆ, ಇಂಡಿಕಾ ಗ್ರಂಥವನ್ನು ಬರೆದವರು ಯಾರು? ಮೆಗಾಸ್ತನೀಸ್. ಹಾಗೆ ಗೋಕೋಕಿ ಬರೆದವರು ಪಾಯಿಯಾನ್, ಸಿಯುಕಿ ಬರೆದವರು ಹುಯೆನ್ಸಾಂಗ್. ಸ್ಮಾರಕಗಳು ಎಂದರೇನು? ಸ್ತೂಪಗಳು, ಬಸದಿಗಳು, ದೇವಸ್ಥಾನಗಳು, ಅರಮನೆಗಳು, ಕೋಟೆಗಳು ಮುಂತಾದವುಗಳನ್ನು ಸ್ಮಾರಕಗಳು ಎನ್ನುವರು. ಸ್ತೂಪಗಳು,
ಬಸದಿಗಳು, ದೇವಸ್ಥಾನಗಳು, ಅರಮನೆಗಳು, ಕೋಟೆಗಳು ಮುಂತಾದವುಗಳನ್ನು ಸ್ಮಾರಕಗಳು ಎನ್ನುವರು.